ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಇವತ್ತು ಕೆಲಸಕ್ಕೆ ಹೋಗಿಲ್ಲ. ಎಲ್ಲರೂ ತುಂಬ ಜನ ಕೇಳ್ತಿದ್ದಾರೆ ರೇನ್ಕೋಟ್ ಯಾವ ಥರ ಆರ್ಡರ್ ಮಾಡಬೇಕಂತ. ಸ್ವಿಗ್ಗಿಯಲ್ಲಿ ಬಂದೈತೆ ರೇನ್ಕೋಟು. ಅದನ್ನು ಯಾವ ಥರ ಇದನ್ನು ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ಸ್ವಿಗ್ಗಿ ಆ್ಯಪ್ ಓಪನ್ ಮಾಡಿ ಫಸ್ಟಿಗೆ. ಸ್ವಿಗ್ಗಿ ಆ್ಯಪ್ ಓಪನ್ ಮಾಡಿಸಿನ ಇಲ್ಲಿ ಬರುತ್ತೆ ನೋಡಿ, ಗೆಟ್ ರೆಡಿ ಫಾರ್ ಮಾನ್ಸೂನು ಆರ್ಡರ್ಸು, ಫ್ರೀ ಡೆಲಿವರಿ, ಏನೇನು ಇದೆ ಆಪ್ಷನ್ಸು. ನಮ್ಮ ಪಕ್ಕ ಇಂಗ್ಲೀಷ್ ಬರೋಲ್ಲ, ದಯವಿಟ್ಟು ಬೈಯಕ್ಕೆ ಹೋಗ್ಬಿಡ್ರಿ. ನಮ್ಮದು ನೆಟ್ವರ್ಕ್ ಆಯ್ತಲ್ಲ, ಇಲ್ಲಿರುತ್ತೆ ನೋಡಿ ಹೆಂಗೆ ಏನೇನು ಬೇಕು. ರೇನ್ಕೋಟ್ ಇದೆ, ಮೊಬೈಲ್ ಪೌಚು 229, ಅಂದರೆ ಅದು ರೇಟಿಂಗ್ ಮೇಲೆ ಹೋಗುತ್ತೆ. ನಮ್ಮ ರೇಟಿಂಗ್ ಚೆನ್ನಾಗಿದ್ದರೆ ರೇಟ್ ಕಮ್ಮಿನೂ ಆಗುತ್ತೆ ಮತ್ತು ರೇಟು ಜಾಸ್ತಿನೂ ಇರುತ್ತೆ. ಮತ್ತು ಬ್ಯಾಗಿಗೆ 349 ರೂಪಾಯಿ ಇದೆ. ಇದ್ಯಾವುದು ಒಂದು ಟಿ ಶರ್ಟ್ಗೆ 129. ಮತ್ತು ಸ್ವಿಗ್ಗಿ ಕಿಟ್ 2 ಟಿ ಶರ್ಟ್ ಆ್ಯಂಡ್ 1 ಬ್ಯಾಗ್ಗೆ 599 ಇದೆ. ಮತ್ತು ನ್ಯೂ ಇನ್ಸ್ಟಾಮಾರ್ಟ್ ಟಿ ಶರ್ಟ್ 149. ಹೆಲ್ಮೆಟು ಸಿಗುತ್ತೆ, ಸ್ವಿಗ್ಗಿ ಹೆಲ್ಮೆಟು 349. ಮತ್ತು ಫುಲ್ ಸಿಲ್ವಿಸ್ ಟಿ ಶರ್ಟ್, ನಮ್ಗೆ ಗೊತ್ತಿಲ್ಲಪ್ಪ ಇದೇನಂತ. ಮತ್ತು ಇಲ್ಲಿ ಇದು ಕೆಳಗಡೆ ಅದೇ ಐತಲ್ಲ ಎಲ್ಲ ಆಲ್ ಅಂತ ಓದ್ತವನೇ ರೀ, ಎಲ್ಲ ಐತೆ. ನಾನು ರೇನ್ಕೋಟ್ ಆರ್ಡ್ರ್ ಮಾಡಿದ್ನಲ್ಲ, ಯಾವ ಥರ ಮಾಡಿದ್ನಂತ ತೋರಿಸ್ತೀನಿ ರೀ. 229 ಓಪನ್ ಆಯ್ತು ನೋಡಿ. ಇಲ್ಲಿ ಓಪನ್ ಆದ ತಕ್ಷಣ ರೇನ್ಕೋಟ್ ನಮ್ಗೆ ಯಾವ ಸೈಜ್ ಬೇಕಲ್ಲ ಅದು, ನನ್ನ ಸೈಜ್ ಬಂದ್ಬಿಟ್ಟು ಎಸ್ಸು. ಆ್ಯಡ್ ಕಾರ್ಡ್ 229 ಎಕ್ಸ್ಟ್ರಲ್ ಟೋಟಲ್ 229. ಅಂದರೆ ಎಷ್ಟು ಅಂದರೆ ಇಲ್ಲಿ ಬರ್ತದೆ, ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಗುತ್ತೋ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಮ್ಗೆ ಕಂಟಿನ್ಯೂ ಶಾಪಿಂಗಾ ಏನೇನು ಇರಿ ಇದೇನು ಬಂತು ಮತ್ತು ಬೇರೆ ಥರ ಎಲೆಕ್ಟ್ರಿಕಲ್ ವೆಹಿಕಲ್ಲು. ಏನು ರೇನ್ಕೋಟ್ ತೆಗೆದುಬಿಟ್ಟು ನಾ ಬಡ್ಡಿ ಮಗ. ಹಾಂ ಆಯ್ತಲ್ಲ, ಸೈಜ್ ಎಸ್ಸು. ಇರಿ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಫೋನಲ್ಲಿ ಈ ಥರ ತೋರಿಸ್ತಾ ಇರೋದು. ಇರಿ ಒಂದೊಂದಾಗಿ ತೋರಿಸೋಣ. ಫಸ್ಟ್ ಒಂದು, ಆಮೇಲೆ ಹಿಂಗೈತೆ, ಆಮೇಲೆ ಹಿಂಗಿರೋದು, ಆಮೇಲೆ ಪೌಚ್ ಹಿಂಗಿದೆ ನೋಡ್ಬೋದು, ಅನ್ನಿಸ್ತಾ ಇದ್ದೀನಿ. ಆಮೇಲೆ ಇದು ಮೇಲುಗಡೆದು ಪ್ಯಾಂಟ್ ನೋಡಿ ಹಿಂಗೈತೆ, ಈ ಥರ ಆಯ್ತಾ ಇನ್ನೂ ಗೊತ್ತಿಲ್ಲ, ಇನ್ನೂ ಬಿಚ್ಚಿಲ್ಲ. ಇದು ಹಂಗೆ ಐತೆ, ಓಪನ್ ಮಾಡಿ ಇಟ್ಟಿಲ್ಲ, ಇನ್ನೂ ಓಪನ್ ಮಾಡಬೇಕು. ಮತ್ತು ಇಲ್ಲಿ ಆ್ಯಡ್ ಟು ಕಾರ್ಡ್ ಅಂತ ಇರುತ್ತಲ್ಲ, ಅಲ್ಲಿ ಯು ಹ್ಯಾವ್ ರೀಚ್ಡ್ ಮ್ಯಾಕ್ಸಿಮಮ್ ಕ್ವಾಲಿಟಿ ಅಲೌಡ್ ದಿಸ್ ಪ್ರಾಡಕ್ಟ್. ಎಮ್ ಅಂತ ಓದ್ತಾನೆ ರೀ, ಎಮ್ಮದು ಐತೇನಂತ. ಎಸ್ ಸೈಜಲ್ಲಿಲ್ಲ. ಇದು ಬ್ಯಾಗ್ ಬಂದುಬಿಡೋಣ, ಡಿಲ್ಟು. ಚೆಕ್ಔಟು 229. ಅಂದರೆ ಬರೀ ತೋರಿಸ್ತಾ ಇದ್ದೀನಿ. ನಮಗೆ ಯಾವ್ದು ಬೇಕಲ್ಲ ಅದು ಅಡ್ರೆಸ್ ಹಾಕೋಬೋದು. ನಂದು ಇದಕ್ಕೆ ಹಾಕಿದ್ನಲ್ಲ ಹಳೇದು, ಅದಕ್ಕೆ ಈ ಥರ ಹಾಕಿಬಿಟ್ಟು ಆನ್ಲೈನ್ ಪೇಮೆಂಟ್ ಬೇಕೋ ಯಾವ್ದು ಬೇಕೋ ಅದು ಮಾಡ್ಕೋಬೋದು. ಟೋಟಲ್ ಸೇವಿಂಗ್ 520 ರೂಪಾಯಿ ಆಗುತ್ತೆ. ಇದೇನು ಡಿಸ್ಕೌಂಟ್ ಕೂಡ, ಅದರ ಜೊತೆ ಮೊಬೈಲ್ ಪೌಚ್ ಒಂದಿದೆ 229. ಪರವಾಗಿಲ್ಲ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಮುಗಿದೋಯ್ತು. ಯಾವುದು ನಮಗೆ UPI ID ಇರುತ್ತಲ್ಲ, ಫೋನ್ಪೇ, ಗೂಗಲ್ ಪೇ, ಅದರಿಂದ ಮಾಡ್ಕೊಂಡ್ರೆ ಸಾಕು. ಬರ್ರಿ ನಿದ ಕವರ್ನ್ಯಾಗ ಹಿಂಗೆ ಐತೆ. ಅದಾದಮೇಲೆ ಕಂಪ್ಲೀಟ್ ಆರ್ಡ್ರ್ ಅಂತ ಇರುತ್ತಲ್ಲ, ನಮ್ದು ಅಡ್ರೆಸ್ ಎಲ್ಲ ಕೇಳುತ್ತೆ. ನಾನು ಫಸ್ಟಿಗೆ ಮೆನ್ಷನ್ ಮಾಡಿದ್ದೆ ನೋಡಿ, ನಮ್ದು ಅಡ್ರೆಸ್ ಏನೇನಿದೆಯಲ್ಲ ಅದನ್ನೆಲ್ಲ ಫಸ್ಟಿಗೆ ಹಾಕಿಬಿಟ್ಟಿದ್ದೆ. ಅದಕ್ಕೆ ಇವಾಗ ಇದನ್ನು ಈ ಥರ ಶಾಪಿಂಗ್ ಮಾಡಬೇಕು. ಕಂಪ್ಲೀಟ್ ಆರ್ಡ್ರ್ ಆದಮೇಲೆ ಅದು ಆಲ್ಮೋಸ್ಟು ಒಂದು 7 ದಿವಸ ಬರುತ್ತೆ. ಇವಾಗ ಇದರಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬರ್ರಿ. ನಿಮಗೆ ಕಾಣಿಸ್ತಿದೆಯಾ ಸ್ನೇಹಿತರೆ? ಏನಾಯಿತು ರಿವ್ಯೂ ಮಾಡ್ತಾಯಿದ್ದೀನಿ. ರೇನ್ಕೋಟ್ನ ಹಾಕಿಬಿಟ್ಟು ತೋರಿಸ್ಬೇಕು, ಅದಕ್ಕೆ ನೋಡೋಣ ಬಡ್ಡಿ ಮಾಡಿ ಅನ್ಬೇಕು. ಹೆಂಗೆ ನೋಡೋಣ. ಹೊಸದು ಆರ್ಡ್ರ್ ಮಾಡಿದ್ದೆ, ನಾನು ಮೊನ್ನೆ ಆರ್ಡ್ರ್ ಮಾಡಿದ್ದೆ. ಇಲ್ಲಿ ನೋಡಿ, ಇದಕ್ಕೆ ಎಷ್ಟು, ಇಲ್ಲಿ ನೋಡಿ ಇದು ಬೇಕಾದ್ರೆ ಬಿಲ್ ತೋರಿಸ್ತೀನಿ. ಕಾಣಿಸ್ತೈತೆಲ್ಲ ಗೊತ್ತಿಲ್ಲ. 229 ರೂಪೀಸ್ ಅಷ್ಟೇ ಆಗಿರೋದು. ಅವಾಗಲೂ ಆರ್ಡ್ರ್ ಮಾಡಿದ್ದೆ, ಆಲ್ಮೋಸ್ಟ್ ಒಂದು ವಾರ. ಎಷ್ಟನೇ ತಾರೀಕು ಆರ್ಡ್ರ್ ಮಾಡಿದ್ದೆ ಅಂದರೆ ಎಷ್ಟಪ್ಪ ಇದು, ಇಲ್ಲ ಅದು ಹೋಗ್ಬಿಟ್ಟೈತಲ್ಲ, ಮಳೆಯಲ್ಲಿ ಬಂದು ಚೂರು ನೆನ್ಕೊಂಡ್ಬಿಟ್ಟಿದೆ. ನೋಡಿ ಪೌಚ್ ಈ ಥರ ಐತೆ ದೊಡ್ಡದು. ಇಲ್ಲಿ ಮೊಬೈಲ್ ಪೌಚ್ ಐತೆ, ಏನು ನಾರ್ಮಲ್ ತುಂಬ ಸಾದಾ ಐತೆ. 20 ರೂಪಾಯಿ ರೋಡ್ ಸೈಡ್ ಸಿಗುತ್ತಲ್ಲ ಆ ಥರ ಐತೆ. ಪೌಚ್ ಮಾತ್ರ ಚೂರು ಚೆನ್ನಾಗಿಲ್ಲ, ಆಚೆಗಡೆನೇ ತೊಗೋಬೋದು. ಏನು ನೋಡ್ತಿದ್ದೀವಿ ಪಬ್ಜಿ ಈಗ ನನ್ನ ಮೊಬೈಲ್ ಹಾಕಿ ನೋಡ್ತೀನಿ. ಒಂದು ಇದು ಹಂಗೆ ಇರಲಿ, ನೋಡೋಣ ಯಾವ ಥರ ಕುತ್ಕೊಳ್ಳುತ್ತೆ ಮೊಬೈಲ್ ಅಂತ. ಕ್ಲಿಪ್ 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 ವಿಡಿಯೋ ಅಂತಂದರೆ ಭಯ ಹಾಕೋಬೇಡ್ರಿ ದಯವಿಟ್ಟು. ಹಿಂಗೆ ಹಾಕಿ ಹಿಂಗೆ ಹಾಕಿ ನೋಡಿ, ಹಿಂಗೆ ಹಾಕೊಂಡ್ಬಿಟ್ಟು ಹಿಂಗೆ ಯೂಸ್ ಮಾಡ್ಬೇಕು ಫೋನು. ನಾನಂದ್ರೆ ಹಿಂಗೆ ಯಾವತ್ತೂ ಹಾಕ್ಕೊಳ್ಳಲ್ಲ. ನಾನು ಇದು ಹ್ಯಾಂಡಲ್ಗೆ ಹಾಕ್ಬಿಟ್ಟು ಹಿಂಗೆ ಗಾಡಿ ಮೇಲೆ ಇಟ್ಬಿಡ್ತೀನಿ. ಪೆಟ್ರೋಲ್ ಟ್ಯಾಂಕ್ ಮೇಲೆ ಮತ್ತು ಸ್ಪೀಡೋಮೀಟರ್ ಮೇಲೆ. ಪರವಾಗಿಲ್ಲ, ಒಂದು ಮಳೆಗಾಲ ಒಂದು ಸೀಸನ್ ನಡೆಯುತ್ತೆ ಅಷ್ಟೇ. ಅದಾದಮೇಲೆ ಮುಗಿದಾಯ್ತು. ಇವಾಗ ಬಂದುಬಿಟ್ಟು ರೇನ್ಕೋಟ್ನ ಓಪನ್ ಮಾಡೋಣ. ಮ್ಯೂಸಿಕ್ ಬರಬೇಕಾ ಬೇಡವಾ? ಮ್ಯೂಸಿಕ್ ನಂಗೆ ಗಿಲಿಟಿಗೆ ಬರಲ್ಲ. ಹೆಂಗೈತೆ ಅಂತ ತೋರಿಸ್ತೀವಿ.
ಮನೆ ಮಿಷಿನ್ ಕೊಡ್ತೀನಿ ರೀ. ಏನೇನು ಕೊಟ್ಟಾರ ಈಗ ಮಾತ್ರ ಕ್ವಾಲಿಟಿ ಸಕ್ಕತ್ತೈತೆ ನೋಡ್ರಿ. ಇದು ಒಳಗಡೆ ಹಾಕೊಂಡು ಹೋಗ್ಬೇಕು, ಬರಲ್ಲ ಕೆಳಗಡೆ ಹೋಗ್ತೀನಿ ಅನ್ಸೋದಕ್ಕೆ. ಏನಿದು ಈ ಥರ ಇದೆಯಾ? ಇಷ್ಟೊಂದು ನೋಡಪ್ಪ. ಫಸ್ಟು ಜಾಕೆಟ್ ಹಾಕೊಂಡು ನೋಡೋಣ ಯಾವ ಥರ ಇದೆಪ್ಪ. ಜಾಕೆಟ್ ಏರಿ ಜಾಕೆಟ್ ಹಾಕೊಂಡು ತೋರಿಸ್ತೀನಿ ಫಸ್ಟಿಗೆ. ಬಾಡಿ ಚೆನ್ನಾಗಿತ್ತಲ್ಲ. ಒಳಗಡೆ ಈ ಥರ ಐತೆ ನೋಡಿ ಕ್ವಾಲಿಟಿ. ನಮ್ಮ ಡೆಕತ್ಲಾನೇ ಬೆಸ್ಟ್ ಇತ್ತು. ಇದು ನನಗೆ ಆರ್ಡರ್ ಮಾಡಿಲ್ಲ, ಇದು ನನ್ನ ಫ್ರೆಂಡಿಗೆ ಆರ್ಡರ್ ಮಾಡಿ ನಿಜ ಹೇಳ್ಬೇಕಂದ್ರೆ ಸಂತೋಷ್ ಆರ್ಡರ್ ಮಾಡಿದ್ರು, ನನಗೆಲ್ಲ. ನಾನು ಡೆಕತ್ಲಾನ್ ಐತೆ ಯಾವ ಥರ ಇದೆ ಅಂತ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ಇವನಿಗೂ ಶೆಕೆ ಇವಾಗಲೇನಾಗ್ತಿದ್ದೆ ನೋಡೋಣ. ಚಿಕ್ಕಲ್ಲ ಇತ್ತು ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ. ಇದೇನೇನಾಯ್ತಲ್ಲ ಮತ್ತೆ ಇಲ್ಲಿ ಬಟನ್ಗಳೈತೆ ಮತ್ತೆ ಬೇಕಾದ್ರೆ ಬಟನ್ ಪರವಾಗಿಲ್ಲ ಫುಲ್ ಕವರೇ ಹಾಕ್ಬಿಡುತ್ತೆ. ಇದು ಹೆಲ್ಮೆಟ್ ಬೇರೆ ಹಾಕೊಂಡ್ರೆ ಮುಗಿದೈತೀರಿ. ಹೆಲ್ಮೆಟ್ ಹಾಕ್ಬಿಟ್ಟು ತೋರಿಸ್ತೀನಿ ಫುಲ್ಲಾಗಿ. ಬಾರ ಮುಂದೆ ಪರವಾಗಿಲ್ಲ, ಮಳೆ ನೀರು ಎಲ್ಲ ಹೋಗಲ್ಲ ಇಲ್ಲಿ. ಅಪ್ಪ ಫುಲ್ ಟೈಟು. ಮಳೆಯಲ್ಲಾದ್ರೂ ಕೇಳೇ ಬಿಡಿ, ಚೆನ್ನಾಗಿದೆ. ಅದನ್ನು ಇಲ್ಲಿ 2 ಬುಕ್ಗಳಿದೆ ಕೆಳಗಡೆ. ಅದ್ರ ಸೆಕೆ ಆಗ್ತಿದೆ, ಸಿಕ್ಕಾಬಿಟ್ಟು ಸೆಕೆ ಆಗ್ತಾ ಇರೋದು ಇವಾಗಲೇ. ಹಾಕೊಂಡ್ಬಿಟ್ಟು 1 ನಿಮಿಷ ಆಗಿಲ್ಲ. ಆದರೆ ಹಳೇದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು. ಹಳೇದು ಏನಾಗಿತ್ತು ಅಂದರೆ ದಿಪ್ಪಂದ್ರೆ ದಿಕ್ಕು ಇರ್ತಿತ್ತು. ಇದು ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾರೆ. ಇದು ಪ್ಯಾಂಟ್ಗೆ ಜಿಪ್ ಗಿಪ್ ಏನು ಕೊಟ್ಟಲ್ಲ, ಇದಕ್ಕಾದ್ರೆ ಕೊಟ್ಟವ್ರ. ಇದು ನೋಡ್ತೀನಿ ಜಿಪ್ಪಲ್ಲಿ ಏನೋ ಕೊಟ್ಟವ್ರ. ಒಂದು ಜಿಪ್ಪೇ ಇಲ್ವಾ? ಜಾಕೆಟ್ ಒಂದು ಜಿಪ್ಪು ಇಲ್ಲ, ಏನಿಲ್ಲ. ಇದಕ್ಕೆ ಪ್ಯಾಂಟ್ ಕ್ವಾಲಿಟಿ ಒಳಗಡೆ ಅದ ನಾರ್ಮಲ್ ಆಗೈತೆ. ಎಮ್ ಸೈಜ್ ಆರ್ಡರ್ ಮಾಡಿರೋದು ನೋಡಿ. ಇಲ್ಲಿದೆ ನೋಡಿ ಎಮ್ ನಿಮಗೆ ಡಬ್ಲ್ಯೂ ಕಾಣಿಸ್ಬೋದು, ಗೊತ್ತಿಲ್ಲ. ಎಮ್ ಸೈಜ್ ಇದು. ಇದು ಉಲ್ಟಾ ಯಾವುದು ಸೀದಾ ಇದೆ ಸರಿ. ಹೆಸರು ಇದ್ದು ಸೀದಾ. ಸಕ್ಕತ್ತೈತೆ ಕೆಳಗಡೆ. ಅಂತೂ ಫೋನ್ ಹಿಡ್ಕೊಂಡು ನೋಡಿ ಹಿಂಗೆ ಕರೆಕ್ಟಾಗಿ ನೋಡೋದು ಯಾವ ಥರ ಕಾಣ್ತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಮಾಡಿ ಹಂಗೆ ಹೆಂಗಿದೆ ನೋಡಿ ಸ್ನೇಹಿತರೆ. ಫುಲ್ಲು ನನ್ನ ಹತ್ರ ಹಿಡ್ಕೊ. ಚೆನ್ನಾಗಿದೆ. ಅಂದರೆ ಕೆಳಗಡೆ ಕಾಲು ಮಾತ್ರ ಸಕ್ಕತ್ತೈತೆ. ಡೆಕತ್ಲ ಇನ್ನೂ ಟೈಟ್ ಬಂದ್ಬಿಡುತ್ತೆ. ಇದೊಂದು ನೋಡಿ ಸ್ಟಿಕ್ಕರ್ ಬೇರೆ ಕೊಟ್ಬಿಟ್ಟವ್ರೆ, ಏನು ಗೊತ್ತಿಲ್ಲ. ಹೆಂಗೆ ಹಿಡಿತಿದ್ದಲ್ಲ ಕ್ಯಾಮ್ರಾನ ಬಡ್ಡಿ ಮನುಷ್ಯದ ಹಿಡ್ಕೊಳ್ಳೋದು, ಸುಮ್ಮನೆ ಬಯಸ್ಕೊಬೇಡ. ಚೆನ್ನಾಗೈತೆ ಜಾಕೆಟ್. ಫುಲ್ಲಾಗಿ ಹಿಡಿದು ಹಂಗೆ ನೋಡಿ. ಇಷ್ಟಿದೆ ನೋಡಿ ಜಾಕೆಟ್ ಹಿಂಗೆ. ಓಹ್ ಸುಗಿ ಡೆಲಿವರಿ ಬಾಯ್ ಚೈ ಸುಗಿ. ಸಕ್ಕತ್ತೈತೆ ಮಾತ್ರ. ಇದೇನು ಸೆಕೆಂಡ್ ಕೆ ಜಿ ಆಯ್ತು ನೋಡ್ತೀನಿ. ಏನು ಇಷ್ಟೊಂದು ಯಾಕೆ ಇಲ್ಲ. ನಮ್ಮ ಡೆಕತ್ಲಿಂದ ಇರೋದು ತುಂಬ ಇದನ್ನಿರೋದು. ಇದಕ್ಕೆ ಸ್ಟಿಕ್ಕರ್ ಕೊಟ್ಬಿಟ್ಟವ್ರೆ ಹಿಡಿದು ಕೆಳಗೆ. ಇವೆಲ್ಲ ಎದಕ್ಕೆ ಕೊಟ್ಟವ್ರು ಗೊತ್ತಿಲ್ಲ. ಹಿಂಗೆ ಮಡ್ಚಕ್ಕೆ ಕೆಳಗಡೆ ಕಾಲ ಹತ್ರ ಅಂದರೆ ಇದನ್ನಿತ್ತಂದರೆ ಹಿಂಗೆ ಮಡ್ಚ್ಕೋಬೋದು. ಮಡ್ಚಕ್ಕೂ ಐತೆ, ಪರವಾಗಿಲ್ಲ, ಚೆನ್ನಾಗೈತೆ. ನಾನು ನೋಡಿ ಇಷ್ಟು ತೆಗೆದ್ರೆ ಇಷ್ಟು ದೊಡ್ಡದಾಗುತ್ತೆ. ತೂತು ತುಂಬ ದೊಡ್ಡದಾಗಿದೆಯಲ್ಲ. ಎಷ್ಟಿದೆ ಕ್ಯಾಮ್ರಾ ಬಿಡಿ ಸಾಕು. ಥ್ಯಾಂಕ್ ಯು, ಒಳ್ಳೇದಾಗಲಿ. ಎಂತೆ ಕಂಡಂಗೆ ಬರ್ತೀನಿ. ಈ ಥರ ಐತೆ ನೋಡಿ ಸ್ನೇಹಿತರೆ. ಯಾರಾದರೂ ಆರ್ಡರ್ ಮಾಡಿ ತುಂಬ ಜನ ಕೇಳಿದ್ರೆ ಯಾವ ಥರ ಆರ್ಡರ್ ಮಾಡ್ಬೇಕಂತ ಬಿಟ್ಟು ತೋರಿಸಿದ್ದೀನಿ, ಹಾಕಿಬಿಟ್ಟು ತೋರಿಸಿದ್ದೀನಿ. ತೆಗಿಯೋದನ್ನ ತೋರಿಸ್ತೀನಿ ಬೇಕಾದ್ರೆ. ಸುಮ್ಮನೆ ಏನಾದ್ರು ಕ್ಲೈಮೇಕ್ಸ್ ಇರಬೇಕಲ್ಲ. ಬಡ್ಡಿ ಮುಗಿ ತೊಗೊಂಡೇ ಬಿಟ್ಟ. ಸೆಕೆ ಅನ್ನೋದು ಸರಿ. ಮಳೆ ಟೈಮಲ್ಲಿ ಏನು ಅನ್ಸಲ್ಲ, ಚಳಿ ಅನ್ಸಲ್ಲ. ಸರಿ. ಜೇಬ್ ಒಂದು ಇದೆ ಜೇಬು ಕಾಲಿಲ್ಲ ನನಗೆ. ಈ ಥರ ಕೊಟ್ಬಿಟ್ರೆ ಜೇಬು ಪರವಾಗಿಲ್ಲ. ಗಿರಿಸಿದಾಗ ಸಕ್ಕತ್ತೈತೆ. ಹೋಗ್ಬಿಡುತ್ತೆ. ನನಗೆ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಲ್ಲ. ಸಕ್ಕತ್ತಾಗಿದೆ ಜಾಕೆಟ್ ಮಾತ್ರ. ಹಳೇದು ತುಂಬ ದಿಪ್ಪಿತ್ತು. ಒಳಗಡೆ ನೋಡಿ ಹೆಂಗೈತೆ ಅಂದ್ರೆ. ಕ್ಯಾಬ್ ಬೇರೆ ಕೊಟ್ಬಿಟ್ಟಾರೆ ಮುಂದ್ಗಡೆ. ಈ ಥರ ಪರವಾಗಿಲ್ಲ, ಸಕ್ಕತ್ತಾಗೈತೆ ನೋಡ್ರಿ. ನೀವು ಯಾರ್ಯಾರು ಆರ್ಡರ್ ಮಾಡಿದ್ರೆ ನೀವು ಸ್ವಿಗ್ಗಿ ಆ್ಯಪ್ನಾಗ ಆರ್ಡರ್ ಮಾಡಿರಿ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.